ನೋಡಿ ಎಷ್ಟು ನೀಟಾಗಿ ಮಲ್ಕೊಂಡಿದ್ದಾನೆ. ನಮ್ಮ ಮನೆನೇ ತೋರಿಸ್ಬಾರ್ದಿತ್ತು ನಿಮಗೆ. ಸೊ ನಾನೇ ಅವ್ನ ಮನೆಗೆ ಹೋಗ್ಬಿಟ್ಟು ಎಬ್ಸ್ತಾ ಇದ್ದೀನಿ. ಅವ್ನು ಜಾಗಿಂಗ್ ಅಂತೂ ಮಿಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನನಗೆ ಸರಿಯಾಗಿ ನಿದ್ದೆ ಬಂದಿಲ್ಲ, ಬಟ್ ಹೆಂಗೋ ಮಾಡಿ ಕಷ್ಟಪಟ್ಟು ನಿದ್ದೆ ಮಾಡಿದೆ. ಕಾರ್ತಿಕ್ಗೆ ಹೇಳಿದೆ ಜಾಗಿಂಗಿಗೆ ಡಿಚ್ ಮಾಡಬೇಡ ಅಂತ. ಅವನು ಇವಾಗ ಕಾಲೇ ಎತ್ತಾ ಇಲ್ಲ. ಸೊ ನಾನೇ ಅವ್ನ ಮನೆಗೆ ಹೋಗ್ಬಿಟ್ಟು ಎಬ್ಸ್ತಾ ಇದ್ದೀನಿ. ಅವ್ನು ಜಾಗಿಂಗ್ ಅಂತೂ ಮಿಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವತ್ತು. ಸೊ ಬನ್ನಿ ಹೋಗೋಣ ಅದಕ್ಕೆ ಎಬ್ಸೋಕ್ಕೆ. ಒಂದು ದಿವಸ ಅವ್ನಿಗೆ ಹಿಂಗೆ ಎಬ್ಸ್ತಾ ಇದ್ರೆ ತುಂಬ ಸಲ ಕಾಲ್ ಮಾಡಿದ್ಮೇಲೆ ಅವ್ನು ಎದ್ದಿರಲಿಲ್ಲ. ಅದಕ್ಕೆ ಅವನು ಹೇಳ್ದ ಅಬ್ರೋ ನೆಕ್ಸ್ಟ್ ಟೈಮು ನಮ್ಮಮ್ಮಂಗೆ ಕಾಲ್ ಮಾಡಿ ಅಂತ. ನನಗೆ ಚೂರು ಭಯ ಇಷ್ಟು ಬೆಳಗ್ಗೆ ಅವ್ರ ಅಮ್ಮಂಗೆ ಕಾಲ್ ಮಾಡೋಕ್ಕೆ. ಅದಕ್ಕೆ ಬೆಟರ್ ಏನಂದರೆ ನಾನೇ ಹೋಗಿ ಮೇಲೆ ಹೋಗಿ ಎಬ್ಸೋದು. ನಾನು ಅವನ ಅತ್ತೆ ಕೇಳಿದ್ರೆ ಎದ್ದಿದ್ದಾನಂತೆ. 5 ಮಿನಿಟ್ಸ್ ಮುಂಚೆ ಕೆಳಗಡೆ ಬಂದಿದ್ದ, ಬಟ್ ನೋಡಿ ಕಾಲೇ ಎತ್ತಿಲ್ಲ. ಸೊ ಹೋಗಿ ಕೇಳೋಣ ಕಾಲ್ ಎತ್ತಿಲ್ಲ ಅಂತ. ನೋಡಿ ಗೈಸ್, ಎದ್ದಿದ್ದಾನಂತ ಅವ್ರ ಅತ್ತೆ ಹೇಳಿದ್ರು. ನೋಡಿ ಎಷ್ಟು ನೀಟಾಗಿ ಮಲ್ಕೊಂಡಿದ್ದಾನೆ. ಬಾರೋ ಜಾಗಿಂಗ್ ಹೋಗೋಣ. ಏನು ಬಾ. ಸರಿ ಎಬ್ಸ್ಬಿಟ್ಟು ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಎಬ್ಸೋಣ ಅಂದರೆ ಬಂದರೆ ಅವನು ಏನು ಕೇಳ್ತಾ ಇದ್ದಾನೆ ನೋಡಿ. ನಮ್ಮ ಮನೆನೇ ತೋರಿಸ್ಬಾರ್ದಿತ್ತು ನಿಮಗೆ. ನಿಮ್ಮ ಅಮ್ಮಂಗೆ ಕಾಲ್ ಮಾಡು ಅಂದೆ. ವಿಚ್ ಆಪ್ಷನ್ ಯು ಲೈಕ್ ಬೆಟರ್? ನಮ್ಮ ಅಮ್ಮನ ಫೋನ್ ನಂಬರು ಕೊಡಬಾರ್ದಿತ್ತು, ನಮ್ಮ ಮನೇನೂ ತೋರಿಸ್ಬಾರ್ದಿತ್ತು ನಿಮಗೆ. ಗೈಸ್, ಅವನೇ ಹೇಳಿಲ್ಲ ಜಾಗಿಂಗ್ ಮಿಸ್ ಮಾಡೋಂಗಿಲ್ಲ ಅಂತ. ಅವ್ನು ಹೇಳಿದ್ದೆ ನಾನು ಮಾಡ್ತಾ ಇರೋದು. ಸರಿ ಹೋಗಿ ರೆಡಿ ಆಗು, ಹೋಗೆಟ್ ರೆಡಿ. ಪ್ಲೀಸ್, ನಾನು ಅವ್ನಿಗೆ ಎಪ್ಸೋದಕ್ಕೆ ಒಂದು ಚಿಕ್ಕ ರಿವಾರ್ಡ್ ಕೊಟ್ಟ ನನಗೆ. ಒಂದು ಚಾಕ್ಲೇಟ್ ಕೊಟ್ಟ. ಥ್ಯಾಂಕ್ ಯು ವೆರಿ ಮಚ್. ಅದು ಲಾಸ್ಟ್ ಚಾಕ್ಲೇಟು ಅಲ್ಲಿದ್ದು ಪಾಪ ಅಂತ ಕೊಟ್ಟೆ. ಆ್ಯಕ್ಚುಲಿ ನಾನು ತಿನ್ನೋಕ್ಕಂತ ತೊಗೊಂಬಂದೆ, ಗೆಸ್ಟ್ ಅಂತ ಸುಮ್ಮನೆ ಕೇಳಿದೆ, ಅವ್ನು ಇಸ್ಕೊಂಡ. ಸೊ ಲಾಸ್ಟ್ ಚಾಕ್ಲೇಟು. ಐ ಕನ್ಸಿಡರ್ ದಿಸ್ ಆಸ್ ಮೈ ರಿವಾರ್ಡ್ ಗೈಸ್. ಅದು UK ಅಂತ ತಂದೆ ಚಾಕ್ಲೇಟು, ಮೋರ್ ಸ್ಪೆಷಲ್. ಗೈಸ್, ಕಾರ್ತಿಕ್ನ ಫೈನಲಿ ಎಬ್ಸಿದೆ. ಸೊ ಅವ್ನಿಗೆ ಕರ್ಕೊಂಬರೋಣ ಅಂತ ಹೋದಾಗ ಇನ್ನೊಂದು ಫ್ರೀಯಾಗಿ ಬಂದು. ಸೊ ಇದಕ್ಕೆ ಮುಂಚೆ ಒಂದು ಕ್ಲಿಪ್ ಮಾಡಿದ್ದೆ, ಫುಲ್ ಲೈಕ್ ಏನನ್ನೋದು ಅದಕ್ಕೆ. ಇದು ಅಕೌಂಟ್ ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡಿ ಅಂತ. ಇಲ್ಲ, ಇದಕ್ಕೆ ಮುಂಚೆ ಒಂದು ಕ್ಲಿಪ್ ಮಾಡಿದ್ದೆ ಆ್ಯಂಡ್ ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಇಬ್ರು ಸುಡಾಯಿಸ್ತಾರೆ. ಅದೇ ಹಾಕೋದು. ಆ ಕ್ಲಿಪ್ಪಲ್ಲಿ ಅವನು ಕನ್ನಡ ಮಾತಾಡೋ ನೀಟಾಗಿ ಅಂತ ಅಂದೆ. ಅದಕ್ಕೆ ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಬಿಡ್ತೀರಾ ನನ್ನ, ಅದಕ್ಕೆ ತಿರ್ಗಾ ರೀಡೂ ಮಾಡಿದೆ. ಪ್ಲೀಸ್, ನಾವು ಜಾಗಿಂಗ್ ಮಾಡೋಣ ಅಂದರೆ ನೋಡಿ ತಿರ್ಗಾ ಶೂಲೆಸ್ ಕಟ್ಟೋಕ್ಕೆ ಬ್ರೇಕ್ ಇವಳಿಗೆ. ನೋಡು, ಎಲ್ಲರೂ ಹಂಗೆ. ನಿನಗೂ ಶೂಲೆಸ್ ಬಿಚ್ಚಿದ್ಯಾ? ಬಿಚ್ಬಿಟ್ಟು ಕಟ್ಟುವ. ನಾನು ಕಟ್ಟಲ್ಲ. ಸೊ ಎಲ್ಲರೂ ಹಿಂಗೆ ಲೇಝಿ ಪೀಪಲ್. ಬನ್ನಿ ಮುಂದೆ ನೋಡೋಣ. ಫೈನಲಿ ನಂದಿನಿಗೆ ರೀಚ್ ಆದ್ವಿ. ಇವ್ರಿಗೆಲ್ಲ ಹೆವಿ ಸುಸ್ತಾಗಿತ್ತು. ಅವರೆಲ್ಲ ಶಾರ್ಟ್ಕಟ್ ತೊಗೊಳ್ಳೋಣ ಅಂದರು. ಆಮೇಲೆ ನಾನು ಹೆಂಗೋ ಕರ್ಕೊಂಬಂದ್ಬಿಟ್ಟೆ ಫುಲ್ಲು ಆಲ್ಮೋಸ್ಟ್. ಇವಾಗ ಇದು ಕುಡಿದ್ಮೇಲೆ ಬರೀ ಚೂರು ಮಿಕ್ಕಿರುತ್ತೆ. ಆಮೇಲೆ ಬನ್ನಿ ತೋರಿಸ್ತೀನಿ. ಎಲ್ಲ ಮಜ್ಜಿಗೆ ಕುಡಿಯೋಣ ಅಂದರೆ ನಾವಿಬ್ಬರು ನೀಟಾಗಿ ಮಜ್ಜಿಗೆ ಕುಡಿತಾ ಇದ್ದೀವಿ ವೆದರಿಗೆ. ಅಣ್ಣ ಕಾಫಿ ಕುಡಿಯೋಕೆ ಹೋಗಿದ್ದಾನೆ ಇಲ್ಲಿ. ಅಯ್ಯ, ಈ ವೆದರಿಗೆ ಕಾಫಿ ಬೇಕಾ ಮಚ್ಚ? ಈ ವೆದರಿಗೆ ಕಾಫಿ ಬೇಕಾ? ಈ ಶೆಕೆನಲ್ಲಿ ಕಾಫಿ ಕುಡಿಯೋಕ್ಕಾಗಲ್ಲ ಅಂತದಳು ಇವಾಗ. ಎಲ್ಲರೂ ಅದೇ ಅನ್ನೋದು. ಇವನೊಬ್ಬ. ಸೊ ಗೈಸ್, ಇವಾಗ ನಮ್ಮದು ಜಾಗಿಂಗ್ ಮುಗೀತು ಆ್ಯಂಡ್ ಇವರೆಲ್ಲ ಜಾಗಿಂಗ್ ಅಲ್ಲ, ವಾಕಿಂಗ್ ಇತ್ತು ಇವತ್ತು. ಸರಿ, ವಾಕಿಂಗ್ ಇತ್ತು. ನಾವೆಲ್ಲ ತಿಂಡಿ ತಿನ್ಕೊಂಡು ನೀಟಾಗೆ ಬಂದ್ವಿ. ವಿಶ್ರುತಾಗ ತುಂಬ ಇಷ್ಟ ಆಯಿತು. ಸೊ ಡೈಲಿ ಕರ್ಕೊಂಡು ಹೋಗ್ತೀನಿ ನಾನು ಅವಳನ್ನ. ಅರ್ಜುನ್, ಹೌದು, ನೀನು ಯಾಕೆ ನಾವೆಲ್ಲ ಅನ್ನಲ್ಲ? ನಾವೆಲ್ಲ ಅನ್ನಲ್ಲ ಗೈಸ್. ಇವರೆಲ್ಲ ಸುಮ್ಮನೆ ನನ್ನ ಚಾನೆಲ್ನ ಕನ್ನಡದು ಒಂದು ಕ್ಲಾಸ್ ಮಾಡ್ಬಿಡ್ತಾರೆ. ಸೊ ಕಲಿಯೋದು ಇಂಪಾರ್ಟೆಂಟ್. ಕಲಿತಾ ಇದೆಯಾ? ಎಸ್. ಮಿಸ್ಟೇಕ್ಸ್ ಮಾಡ್ತಾ ಇದೆಯಾ ಅಷ್ಟೇ. ಎಲ್ಲಿ ಕಲಿತಾ ಇದೆಯಾ? ಅದೇ ಅಯ್ಯೋ ಸರಿ ಸಾಕು ಗೈಸ್, ಆಮೇಲೆ ನೋಡೋಣ ಮುಂದೆ. ಸಾಕು ಇಷ್ಟಕ್ಕೆ ಗೈಸ್. ನಾನು ಇವಾಗ ನಾಗಾರ್ಜುನ್ ಬಿರಿಯಾನಿ ಟ್ರೈ ಮಾಡೋಕೆ ಹೋಗ್ತಾ ಇದ್ದೀನಿ.
ಸೊ ಕಾರ್ತಿಕ್ಕು ವಿಶ್ರುತ ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಸದ್ಯಕ್ಕೆ ಕಾರ್ತಿಕ್ಗೆ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದು ವಿಜಯನಗರ ತನಕ ಟ್ರಾವೆಲ್ ಮಾಡಿ ಅಲ್ಲಿ ಅವನಂದ ನಾಗಾರ್ಜುನ್ ಇದೆ, ಅಲ್ಲಿ ಚೆನ್ನಾಗಿದೆ ಅಂತ. ಸೊ ಹೋಗಿ ಟ್ರೈ ಮಾಡೋಣ. ಮೀನ್ ಟೈಮ್ ಏನೇನು ಮಜಾ ಆಗೋದು ಫನ್ ಮಾಡ್ತೀವೋ ತೋರಿಸ್ತೀನಿ ನಾನು. ಇಲ್ಲಿ ಬಂದು ಕಾಯ್ತಾ ಇದ್ದೀನಿ ಈಗ. ಗೊತ್ತಲ್ಲ ಅವನ ಬಗ್ಗೆ ಕಾಯಿಸ್ದೆ ಅಂತೂ ಏನೂ ಪ್ಲ್ಯಾನ್ ನಡೆಯಲ್ಲ ಒಂದು. ಸೊ ಕಾಯ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಕಾಯ್ತಾ ಗೈಸ್ ಇತ್ತೀಚೆಗೆ ನನ್ನ ವ್ಲಾಗ್ಸು ಅಂದರೆ ಒಂದು 2-3 ವ್ಲಾಗು ಚೂರು ಕಂಟೆಂಟ್ ವೈಸ್ ಕಮ್ಮಿ ಇತ್ತು, ಗೊತ್ತು ನನಗೆ. ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಏನೇನು ಮಾಡ್ಬೋದು ಅಂತ. ಬಟ್ ಅದೇ ಹೇಳೋದಲ್ಲ, ಸಮ್ಟೈಮ್ಸ್ ಟೈಮು ಎಲ್ಲ ಇರೋವಾಗ ಲೈಕ್ ನೀಟಾಗಿ ಏನೋ ಒಂದು ಮಾಡ್ಬೋದು. ಸೊ 1 ವೀಕಿಂದ ನಾನು ಬ್ಯುಸಿಯಾಗಿದ್ದೆ. ಸೊ ನೀವು ಬೇಜಾರು ಮಾಡ್ಕೊಂಡೆ ನನ್ನ ವ್ಲಾಗ್ಸ್ ನೋಡ್ತಾಯಿರಿ. ಏನೋ ಒಂದು ಪ್ಲ್ಯಾನ್ ಮಾಡೇ ಮಾಡ್ತೀನಿ. ಯಾವತ್ತೋ ಒಂದು ದಿವಸ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ತಾಯಿರಿ. ಫಾರ್ ಒನ್ಸ್ ಇವನು ಏನೋ ಸಿಂಪಲ್ ಬಟ್ಟೆ ಹಾಕೊಂಬಂದಿದ್ದಾನೆ. ಲೈಕ್ ಆ್ಯಕ್ಚುಲಿ ಬಿಕಾಸ್ ಅವ್ನು ಯಾವಾಗ ರೆಡಿ ಆದ್ರೂ, ಅಂದರೆ ಎಲ್ಲೋ ಬೇಸಿಕ್ ಆಚೆ ಹೋದ್ರೂ ಫುಲ್ ಗ್ರ್ಯಾಂಡಾಗಿ ರೆಡಿ ಆಗ್ತಾನೆ, ಹೇಳ್ತಾನೆ ನಂದು ಇದು ಮನೆ ಡ್ರೆಸ್ ಅಂತ. ಒಳ್ಳೆ ಗೈಸ್ ನಾರ್ಮಲ್ ಬಟ್ಟೆ ಹಾಕಿರೋದು ನಾನು, ಕ್ರಾಕ್ಸ್ ಹಾಕೊಂಡು ಇದ್ಯಾವ್ದು ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹಿಂಗ್ ರೆಡಿ ಆಗಿರೋದು. ಹೇಳಿದ್ದು ನೀನ್ ಒಂದ್ಸಲಿ ನಾರ್ಮಲ್ ಆಗಿ ರೆಡಿ ಆಗಿಲ್ಲ. ನಾನು ಯಾವಾಗ್ಲೂ ನಾರ್ಮಲ್ ಡೌನ್ ಟು ಅರ್ತ್ ಆಗಿ ರೆಡಿ ಆಗ್ತೀನಿ. ಶೋಕಿ ರಾಜ ಅವ್ನ್ ವ್ಲಾಗ್ಸ್ ನೋಡಿದೀರಾ? ಎಲ್ಲ ಆಚೆ ಸುಮ್ನೆ ಪಾನಿಪುರಿ ತಿನ್ನಕ್ ಹೋದ್ರು ಎಷ್ಟು ಚೆನ್ನಾಗಿ ಕಾಣ್ತಾನೆ. ಹೌದು ಗೈಸ್, ಪಾನಿಪುರಿ ತಿನ್ನಕ್ಕೆ ನಾನು ಬ್ಲೇಸರು ಸೂಟ್ ಹಾಕೊಂಡು ಹೋಗ್ತೀನಿ, ಚಡ್ಡಿ ಹಾಕೊಂಡ್ ಬಂದಿದ್ದೆ. ನಾನ್ ಬಟ್ಟೆನೇ ಹಾಕಿರಲ್ಲ, ನಾನು ಮನೇಲಿ ನೋಡಿದೆ ನೀನು. ಸರಿ ಬನ್ನಿ ನೋಡೋಣ ಮುಂದೆ. ಈ ಸ್ಕ್ರೀನ್ ಗೊತ್ತಾ ನನಗೆ, ಅಲ್ಲಿ ಇರೋ ಸ್ಪೀಡೋಮೀಟರ್ ಅದು ಸ್ಕ್ರೀನು ಚೂರು ಇಷ್ಟ ಇಲ್ಲ ನನಗೆ. ಅದೊಂಥರ OCD ಆಗುತ್ತೆ. ನೀವು ಯಾವಾಗಲೂ ಅದೇ ಆಗ್ತಾನೆ ನನ್ನ ಕಾಟ ಕೊಡೋಕ್ಕೆ. ನಾವು ಮೈಲೇಜ್ ಚೆಕ್ ಮಾಡೋಕ್ಕೆ ಮಧ್ಯೆ ಮೈಲೇಜ್ ಚೆಕ್ ಮಾಡ್ಬೋದು ತಾನೆ? ಆಗಲ್ಲ. ಯಾಕೆ? ನೀವು ದುಡ್ಡಿರೋಪ್ಪ, ನೀವು ಓದ್ತಾ ಇರ್ತೀರಾ, ಹೋಗುತ್ತೆ. ನಾನು ನಂಗೆ ಒಂಥರ OCD ಇದೆ. ಆ್ಯಂಡ್ ಲೈಕ್ ನನಗೆ ಕೆಲವುದ್ರಲ್ಲಿ ಮಾತ್ರ ಆ ಥರ OCD ಇರೋದು. ನಿಂಗೆ ಕ್ಲೀನಿಂಗಲ್ಲಿದೆ ಅಂದರೆ ಇವ್ನಿಗೆಲ್ಲ ಕ್ಲೀನಾಗಿರಬೇಕು, ಅದಂತೂ ನೆಕ್ಸ್ಟ್ ಲೆವೆಲ್ OCD. ಆ್ಯಂಡ್ ಎಷ್ಟು ಸಲ ಮುಖ ತೊಳ್ಕೊಂತಾನೆ ಗೊತ್ತಾ ಎಲ್ಲಂದ್ರೂ ಆಚೆ ಹೋದ್ರೆ. ಇಟ್ ಇಸ್ ನನ್ನ ಮುಖ ಆಯಿಲಿ ಆಗುತ್ತೆ, ಅದಕ್ಕೆ ತೊಳ್ಕೊಳ್ಳೋದು. ಗೈಸ್ ನಾವು ಇಮ್ಯಾಜಿನ್ ಟ್ರಿಪ್ಪಿಗೆ ಹೋಗಿದ್ದೀವಿ ಆಯಿತಾ, ಟ್ರಿಪ್ಪಲ್ಲಿ ಸುಮ್ಮನೆ 1-2 ಅವರ್ ವಿ ಆರ್ ಟ್ರಾವೆಲಿಂಗ್ ಬೈ ರೋಡ್ ಆಯಿತಾ. ಆ್ಯಂಡ್ ಹಿ ಫೀಲ್ಸ್ ಲೈಕ್ ಓಕೆ ಒಂದು ಮುಖ ಚೂರು ಗಲೀಜಾಗಿದೆ ಅಂತ ಇಮ್ಮಿಡಿಯೇಟಾಗಿ ಕಾರ್ ಆಚೆ ಹೋಗ್ಬಿಟ್ಟು ಬಾಟಲಿಂದ ತೊಳ್ಕೊತಾನೆ. ಅದು ಯಾರು ಮಾಡ್ತಾರೆ? ಸರಿ, ನೆಕ್ಸ್ಟ್ ಟೈಮು ವಾಶ್ರೂಮ್ ಅಲ್ಲಿ ತೊಳ್ಕೊಂತೀನಿ. ಖುಷಿನಾ? ದ ಪಾಯಿಂಟ್ ಈಸ್ ದ OCD. ಇಲ್ಲ ಮಚ್ಚ, ನಂಗೆ ಆಯಿಲಿ ಆಗುತ್ತೆ, ಫೇಸ್ ಹೆವಿ ಆಯಿಲಿ ಆಗುತ್ತೆ. ಆಮೇಲೆ ಇವಾಗ ನೀವೆಲ್ಲ ನಿಮ್ಮ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ವ್ಲಾಗರ್ಸ್ ಅಲ್ವಾ, ನೀನೆಲ್ಲ ಇದೆಯಲ್ಲ, ನೀವೆಲ್ಲ ಹಿಂಗೆ ವ್ಲಾಗ್ ಮಾಡ್ಬೇಕಾದ್ರೆ ಚೆನ್ನಾಗಿ ಕಾಣಲ್ಲ. ನಾವೆಲ್ಲ ಚಿಕ್ಕ ವ್ಲಾಗರ್ಸು. ನೀನು ಹೆಂಗೆ ಇದ್ರೂ ಚೆನ್ನಾಗೇ ಕಾಣ್ತೀಯ. ಚುಂಟು ಬುಂಟು ವ್ಲಾಗರ್. ಒಬ್ಬೊಬ್ಬೊಬ್ಬೊಬ್ಬ. ಸರಿ ಪ್ಲೀಸ್, ನಾವು ಇವಾಗ ಒಂದು ಬ್ರೇಕ್ ತೊಗೊಂಡ್ವಿ. ಓಡಿಸಿ ಟ್ರಾಫಿಕಲ್ಲೆಲ್ಲ ತುಂಬ ಟ್ರಾಫಿಕ್ ಇತ್ತು. ಎಳ್ನೀರು ಕುಡಿಯೋಕ್ಕೆ ಬಂದ್ವಿ. ಅಣ್ಣಂಗೆ ಹೈಡ್ರೇಟ್ ಆಗಬೇಕಾಗಿತ್ತು. ಹೋಗ್ತಾ ಇದೀವಿ NGT ಹೋಗ್ತಾ ಇದೀವಿ. ಆ್ಯಂಡ್ ಕಾರ್ತಿಕ್ ಅವಾಗ ನಾಗಾರ್ಜುನ್ ಅಂತ ಅಂದ್ಬಿಟ್ಟು ನಂಗೆ ಹೆವಿ ಕನ್ಫ್ಯೂಸ್ ಮಾಡಿಬಿಟ್ಟ. ಇದೇ NGT. ಸೊ ಇಲ್ಲಿ ಹೋಗಿ ಇಲ್ಲೇನೋ ಬಿರಿಯಾನಿ ತುಂಬ ಚೆನ್ನಾಗಿರುತ್ತಂತ ಕಾರ್ತಿಕ್ ಹೇಳ್ತಾ ಇದ್ದ, ಅದಕ್ಕೆ ಇಲ್ಲಿ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಬಂದಿದ್ದೀವಿ NGTಗೆ. ಇದು ಅದೇ ಮಿಲಿಟ್ರಿ ಹೋಟೆಲ್ ಥರನೇ ಇದೆ, ಆದಿತ್ಯ ಸ್ಥಾನ ಅಲ್ಲ. ಆ್ಯಂಡ್ ಸೇಮ್ ನಮ್ಮ ನಾರ್ಮಲ್ ಕುಷ್ಕ ಕಬಾಬ್ ತೊಗೊಂಡು ಬರ್ತಾಯಿದ್ದೀವಿ. ನಮ್ಮ ಹುಡುಗ ಇಲ್ಲಿ ಕನ್ಫ್ಯೂಷನ್ ಮಾಡಿದ್ದಕ್ಕೆ ಏನಂತೀರಾ? ನಾಗಾರ್ಜುನ್ ಅಂದ್ಯಲ್ಲ? ಇಲ್ಲ ಗೈಸ್, ಈ ಫೀಡ್ಸ್ ಆಫ್ ಈ ಪ್ಲೆಷರ್ ತೊಗೊತಾನೆ, ಎಲ್ಲರಿಗೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಲೈಕ್ ಪ್ಯಾನಿಕ್ ಕ್ರಿಯೇಟ್ ಮಾಡೋದು. ಇವಾಗ ತಿಂದಾಯ್ತು. ಆ್ಯಂಡ್ ಗಗನ ಹೆಂಗಿತ್ತು? ಚೆನ್ನಾಗಿತ್ತಾ? ಕಾರ್ತಿಕ್ ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ಓಕೆ ಇಲ್ಲ, ಆಕ್ಚುಲಿ ಚೆನ್ನಾಗಿತ್ತು. ನನ್ಗೆ ಲೆಮನ್ ಚಿಕನ್ ಮಾತ್ರ ಓಕೆ ಅನಿಸ್ತು. ಬಟ್ ಐ ಫೀಲ್ ಇನ್ನ ಬೆಟರ್ ಪ್ಲೇಸಸ್. ಯಾ ಆದಿತ್ಯಸ್ ಈಸಿ. ಬಟ್ ಎಲ್ಲಾ ಕಡೆನೂ ಯು ಗೈಸ್ ಹ್ಯಾವ್ ಟು ಟ್ರೈ. ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ ಬಿಸ್ನೆಸ್ ಹೆಂಗ್ ಮಾಡೋದು ಮತ್ತೆ? ಕರೆಕ್ಟ್. ಎಲ್ಲ ಕಡೆ ಟ್ರೈ ಮಾಡಿ. ಅವ್ರ ಏರಿಯಾ ಅಲ್ಲ, ಬಿಟ್ಕೊಡಲ್ಲ. ಗೈಸ್ ಆಕ್ಚುಲಿ ನಾನು ಹೊಸದು ಎಲ್ಲೂ ಟ್ರೈ ಮಾಡ್ತಾ ಇರಲಿಲ್ಲ, ಬರೀ ಕಾರ್ತಿಕ್ ಜೊತೆ ಹೋಗ್ತಾ ಇದೀನಿ ಅಂತ ಇತ್ತೀಚೆಗೆ ಟ್ರೈ ಮಾಡ್ತಾ ಇದೀನಿ. ಇತ್ತೀಚೆಗೆ ಗೈಸ್, ಇತ್ತೀಚೆಗೆ ಟ್ರೈ ಮಾಡ್ತಾ ಇದ್ದಾರೆ.
ಗೈಸ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಏನೋ ಒಂದು ಮಾತಾಡೋಕ್ಕೆ, ನೋಡಿ ಹಿಂಗೆ ಟ್ರಾಲ್ ಮಾಡ್ತಾರಂತ. ನಾವು ನೀನು ಸರಿ ಮಾಡ್ದೆ ಇನ್ನು ಯಾರು ನಿನಗೆ ಕರೆಕ್ಟ್ ಮಾಡ್ತಾರೆ? ವ್ಲಾಗ್ ಆದಮೇಲೆ ಹೇಳ್ಬೇಕು ತಾನೆ, ತಿರ್ಗಾ ರಿಪೀಟ್ ಮಾಡು, ತಿರ್ಗಾ ಕ್ಲಿಪ್ ಚೇಂಜ್ ಮಾಡು ಅಂತ. ಸರಿ ಮುಂದೆ ನೋಡೋಣ ಬನ್ನಿ. ಸೊ ಗೈಸ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಇವತ್ತಿನ ವ್ಲಾಗು ನನ್ನ ಪ್ರಕಾರ ಚೆನ್ನಾಗಿತ್ತು, ಚಿಕ್ಕದಾಗಿದ್ರೂ ಚೆನ್ನಾಗಿತ್ತು. ಸೊ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ, ನನ್ನ ವ್ಲಾಗ್ಸ್ ನೋಡ್ತಾ ಇರಿ. ನಿಮ್ಗೆ ಏನೇನು ಬೇಕೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ನೋಡೋಣ ಮುಂದಕ್ಕೆ ಏನೇನು ಮಾಡ್ಬೋದು ಅಂತ. ಸೊ ಬಾಯ್ ಗೈಸ್, ಸಬ್ಸ್ಕ್ರೈಬ್ ಮಾಡೇ ಮಾಡಿ. ಗುಡ್ ನೈಟ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.